ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕಬಾಬ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿರುತ್ತೆ. ಮೊಟ್ಟೆ ಅಂದರೆ ಎಲ್ಲ ಒಡ್ಕೊಳ್ಳೋದಿಲ್ಲ, ಕದ್ರಕೊಳ್ಳೋದಿಲ್ಲ, ಏನೂ ಆಗಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೊಳ್ಬೋದು. ಈಗ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಿಲ್ಲ, ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಈಗ ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೇನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಮೊಟ್ಟೆ ಬೇಯಿಸ್ಕೊಂಡು ತೊಗೊಳ್ಬೇಕು. ಮೊಟ್ಟೆನ ಬೇಯಿಸ್ಕೊಂಡು ತೊಗೊಂಡಿರಬೇಕು. ಎಷ್ಟು ಬೇಕಷ್ಟು ಮೊಟ್ಟೆ, ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ತೊಗೊಳ್ಳಿ. ಇದು ಏನು ಗೊತ್ತಾ, ಇದು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬದಲಿಗೆ ಕಾರ್ನ್ಫ್ಲವರ್ ಕೂಡ ತೊಗೊಳ್ಬೋದು. ಎರಡು ಅರ್ಧದನ್ನು ಕೂಡ ತೊಗೊಳ್ಬೋದು. ಜೊತೆಗೆ ಸ್ವಲ್ಪ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ನಾನು 4 ಮೊಟ್ಟೆ ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ. ನಿಮಗಿನ್ನ ಡಬಲ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಬೇಕು ಅನ್ನೋರು. ಇದು ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ, ಅದು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು. ಇದು ಗರಂ ಮಸಾಲ ಪೌಡರು 1 ಸ್ಪೂನಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು 1.5 ಸ್ಪೂನಷ್ಟು. ಜೊತೆಗೆ ರೆಡ್ ಚಿಲ್ಲಿ ಪೌಡರು, ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿರೋದು ನಾನು. ಅದು ಸ್ವಲ್ಪ ಖಾರನೂ ಕೂಡ ಇರುತ್ತೆ. ಧನಿಯಾ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈಗ ಸ್ವಲ್ಪ ಅರಿಶಿನ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಸಾಕು ಅರಿಶಿನ ಪೌಡರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಖಾರ ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಇಷ್ಟೇ ಅಂತ ಏನಿಲ್ಲ. ನಾವು ಖಾರ ಸ್ವಲ್ಪ ಕಡಿಮೆ, ಮಕ್ಕಳೆಲ್ಲ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಹಾಕಿದ್ದೀನಿ. ಸ್ವಲ್ಪ ಕಲರಾಗೂ ಇರುತ್ತೆ, ಖಾರನೂ ಕಡಿಮೆ ಮೀಡಿಯಮ್ ಆಗಿರುತ್ತೆ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅನ್ನೋರು ನೋಡಿಕೊಂಡು ನೀವು ಕೂಡ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಜಾಸ್ತಿ ಖಾರವಾಗಿ ತಿನ್ನೋರು. ನೋಡಿ, ಮೊಟ್ಟೆನ ಈ ರೀತಿಯಾಗಿ ಒಂದು ಮೊಟ್ಟೆನಲ್ಲಿ 4 ಭಾಗ ಮಾಡಿಕೊಂಡು ಕಟ್ ಮಾಡಿ ತೊಗೊಳ್ಬೇಕು. ಇಲ್ಲ ಅನ್ನೋರು ಬೇಕಾದರೆ ಎರಡು ಭಾಗನೇ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಬೇಯುತ್ತೆ. ಹಂಗಾಗಿ ಚಿಕ್ಕದಾಗಿ 4 ಭಾಗ ಮಾಡಿಕೊಂಡು ತೊಗೊಂಡಿದ್ದೀನಿ. ನಿಮಗೆ 2 ಭಾಗ ಕೂಡ ಹಾಕ್ಕೊಳ್ಬೋದು. ನೋಡಿ, ಹದ ಎಷ್ಟು ಬೇಕು ಅಂತ ನೀವೇ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಹದ ಬೇಕು ಅಂತ ನೋಡ್ಕೋಬೇಕು. ತೀರಾ ತೆಳುವಾಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಮೊಟ್ಟೆ ನೀಟಾಗಿ ಹದವಾಗಿ ಇರಬೇಕು. ಆ ರೀತಿಯಾಗಿ ನೀವು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಇದು ಮಸಾಲೆನ. ಉಪ್ಪು ಖಾರ ಹೇಳಿದ್ನಲ್ವಾ, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೂ ಅಷ್ಟು ಗಟ್ಟಿನೇ ಆಯಿತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಂಗೆ ತೆಗೆದು ನೋಡಬೇಕು. ಯಾವ ರೀತಿ ಅಂತಂದರೆ ಹಿಂಗೆ ಮೇಲಿಂದ ನೀಟಾಗಿ ಬೀಳಬೇಕು. ಕರೆಕ್ಟಾಗಿ ಸ್ವಲ್ಪ ಗಟ್ಟಿ ಹದವಾಗಿ ಬೀಳಬೇಕು. ಆ ರೀತಿಯಾಗಿ ಹದ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ. ನೋಡಿ, ಹೀಗೆ ಇಷ್ಟು ಹದ ಸಾಕು, ಇಷ್ಟಿರಬೇಕು. ಗಟ್ಟಿ ಹದ ಎಲ್ಲ. ತುಂಬ ಸಿಂಪಲ್ಲು, ತುಂಬ ಈಸಿ. ಬೇಯಿಸಿರೋ ಮೊಟ್ಟೆ ಇದ್ದರೆ ಅಷ್ಟೇ ಸಾಕು, ಬೇಗ ಮಾಡ್ಕೊಳ್ಬೋದು. ಇಷ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು, ಎಣ್ಣೆ ಕಾಯೋ ತನಕ. ನೋಡಿ, ಒಂದು 5 ನಿಮಿಷ ನೆನ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಾಗುತ್ತೆ. ನಾವು ಹದವಾಗಿ ಎಲ್ಲ ಕಲಸಿಟ್ಟಿರ್ತೀವಲ್ಲ, ಅದನ್ನು ನೀಟಾಗಿ ನೆನೀತಾ ಇರಬೇಕು. ಈಗ ನಾನು ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಷ್ಟು ನೋಡ್ಕೊಂಡು ಎಣ್ಣೆ ಇಟ್ಕೊಳ್ಬೇಕು. ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನಿಮಗೆ. ಅಂದರೆ ಮೊಟ್ಟೆ ಮುಳುಗೋಷ್ಟು ಹಾಕ್ಕೊಂಡ್ರೂ ಸಾಕು. ಇವಾಗೆಲ್ಲ ಮೊಟ್ಟೆಗಳನ್ನೆಲ್ಲ ಕಟ್ ಮಾಡಿದ್ದೀನಲ್ಲ, ಅದಕ್ಕೆ ಈಗ ಡಿಪ್ ಮಾಡಿ ಇದರೊಳಗಡೆ ಹಾಕ್ಕೊಳ್ಬೇಕು. ಅದ್ಬಿಟ್ಟು ಎಣ್ಣೆ ಮೀಡಿಯಮ್ಮಾಗಿ ಎಣ್ಣೆ ಕಾಯಬೇಕು, ಜಾಸ್ತಿ ಕಾಯಬಾರ್ದು. ಮೀಡಿಯಮ್ಮಾಗಿ ಎಣ್ಣೆ ಕಾದ್ಮೇಲೆ ನೋಡಿ, ಹೀಗೆ ಒಂದೊಂದನ್ನು ಅದ್ರ ಮೇಲೆ ಈ ಥರ ಹಚ್ಬಿಟ್ಟು ಹೀಗೆ ಹದ್ದಿ ಎಣ್ಣೆನೆಲ್ಲ ಹಾಕ್ಬಿಡ್ಬೇಕು. ಎಣ್ಣೆಯಿಂದ ಕದ್ರಕೊಳ್ಳೋದು ಇಲ್ಲ ನಿಮಗೆ. ಅಂದರೆ ಮುಖಕ್ಕೆಲ್ಲ ಏನು ಸಿಡಿಯೋದು ಆ ಥರ ಎಲ್ಲ ಏನಾಗಲ್ಲ. ಸ್ವಲ್ಪ ಪಟ್ ಅನ್ನತ್ತೆ ಅಷ್ಟೇ. ಅವಾಗ ಸ್ವಲ್ಪ ಹಿಂದೆ ನಿಂತ್ಕೊಂಡ್ರೆ ಅಷ್ಟೇ ಸಾಕು. ಇನ್ನು ಜೋರಾಗೆಲ್ಲ ಕೈಗೆ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತಲ್ಲ, ಆ ಥರ ಎಲ್ಲ ಏನು ಗಾಯ ಆಗೋದು ಆ ಥರ ಏನೂ ಆಗಲ್ಲ. ಎದುರ್ಕೊಳ್ದಿರ ಆರಾಮಾಗಿ ಮಾಡ್ಕೊಳ್ಬೋದು. ಈಸಿಯಾಗೂ ಇರುತ್ತೆ. ತುಂಬ ಟೇಸ್ಟ್ ಅಂತೂ ನೀವು ಒಂದ್ಸಲ ಮಾಡಿಕೊಂಡ್ರೆ ಮಾತ್ರ ಇದೇ ಥರ ನೀವು ಮೊಟ್ಟೆ ಕಬಾಬ್ನೇ ಮಾಡ್ಕೊಂಡು ತಿಂತಾನೆ ಇರ್ತೀರ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಮಾತ್ರ. ನೀವು ಈ ಥರ ಒಂದ್ಸಲ ಮೊಟ್ಟೆ ಕಬಾಬ್ನ ಟ್ರೈ ಮಾಡಲೇಬೇಕು. ಚಿಕನ್ ಕಬಾಬ್ ಮಾಡಿರ್ತೀರಾ,
ನೀವು ಒಂದ್ಸಲ ಈ ಥರ ಕಬಾಬ್ ಮಾಡ್ಕೊಳ್ಳಿ, ಮೊಟ್ಟೆಯಿಂದನೂ ಕಬಾಬ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೊಂದಾಗಿ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕು, ನಿಧಾನಕ್ಕೆ ಹಾಕ್ಕೊಳ್ಬೇಕು, ಮೀಡಿಯಮ್ ಆಗಿ ಉರಿ ಇಟ್ಕೋಬೇಕು, ಜೋರಾಗಿ ಇಟ್ಕೊಳ್ಬಾರ್ದು, ಸೀದೋಗ್ಬಿಡುತ್ತೆ. ಹಾಕ್ಕೊಂಡಿರ್ತೀವಲ್ಲ ಈ ಮಸಾಲೆ ಎಲ್ಲ ಬೆಂದಿರಲ್ಲ, ಚೆನ್ನಾಗಿ ಬೆಂದಿರಲ್ಲ, ಹಂಗಾಗಿ ಹೇಳ್ತಾ ಇರೋದು. ಈಗ ಈ ಥರ ಮೊಟ್ಟೆದು ಎಲ್ಲ ಹಾಕಿದ್ಮೇಲೆ, ಮೊಟ್ಟೆ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಒಂದು ನಿಮಿಷ ಬಿಟ್ಕೊಂಡು ಆಮೇಲೆ ತಿರುಗಿಸ್ಕೊಳ್ಬೇಕು. ಫಸ್ಟೇ ತಿರುಗಿಸೋಕ್ಕೋದ್ರೆ ಅದು ಓಪನ್ ಆಗಿಬಿಡುತ್ತೆ, ಮಸಾಲೆ ಎಲ್ಲ ಓಪನ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ತಿರುಗಿಸ್ಕೊಳ್ಬೇಕು. ಮೊಟ್ಟೆ ಕಬಾಬ್ ಅಂತೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮಾತ್ರ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಅದೀಗ ಓಪನ್ ಆಗ್ತಾ ಇರುತ್ತೆ, ನಾವು ಇನ್ನೊಂದು ಕಡೆ ಬೇಯಿಸಿದ್ಮೇಲೆ ಅದು ಹಂಗೆ ಸರಿ ಹೋಗುತ್ತೆ. ಅದೇನು ಓಪನ್ ಆಗೋದು ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ಬೇಯುತ್ತೆ ಮಾತ್ರ. ನಿಧಾನವಾಗಿ ಅಂದರೆ ಇನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಹಿಂಗೆ ತಿರುಗಿಸಿದ್ಮೇಲೆ ಸ್ವಲ್ಪ ದಪ್ಪ ಉರಿ ಮಾಡ್ಕೊಳ್ಳಿ. ನೀವು ಒಂದೇ ಸಮ ನೀವು ಬೇಗನೆ ದಪ್ಪ ಇಡಬಾರ್ದು ಊರಿನ, ಅಲ್ಲಿಗೆ ಸೀದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಯಾವ ಮೊಟ್ಟೆನೂ ಓಪನ್ ಆಗಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗೂ ಕೂಡ ಬಂದಿದೆ ಮೊಟ್ಟೆ ಕಬಾಬ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ತುಂಬ ಇಷ್ಟ ಆಯಿತು ನಮಗಂತೂ. ನೀವು ಕೂಡ ಇದೇ ಥರ ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಕೂಡ. ಹೇಳಿದ್ನಲ್ಲ, ಈಗ ಮೈದಾ ಹಿಟ್ಟು ಎಷ್ಟು ಹಾಕಿರ್ತೀವೋ ಅದರಲ್ಲಿ ಅರ್ಧದಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸಾಕು. ಮೈದಾ ಹಿಟ್ಟು ಅಷ್ಟು ಹಾಕೋದಕ್ಕಿಂತ ಅರ್ಧ ಕಾರ್ನ್ಫ್ಲೋರು ಅರ್ಧ ಮೈದಾ ಎರಡೂ ಕೂಡ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಎರಡೂ ಇಲ್ಲ, ಮೈದಾ ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕಾರ್ನ್ಫ್ಲೋರು ಮೈದಾ ಎರಡೂ ಕೂಡ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಫುಲ್ ಮೈದಾದಿಂದನೇ ಮಾಡಿದ್ದೀನಿ. ನೀವು ಕೂಡ ಮೈದಾ ಬೇಡ ಅನ್ನೋರು ಈ ಥರ ಕೂಡ ಮಾಡ್ಕೊಳ್ಬೋದು. ಇನ್ನು ಎಷ್ಟು ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಟಿಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡು ಎಷ್ಟಿತ್ತೋ ಅಷ್ಟು ಕೂಡ ಹಾಕ್ಕೊಂಡು ತೆಕ್ಕೊಂಡಿದ್ದೀನಿ. ನೀವೇ ನೋಡಿ, ಇನ್ನೊಂದು ಟ್ರಿಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಕೇವಲ 4 ಮೊಟ್ಟೆಯಿಂದ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ಕಬಾಬ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಖತ್ತಾಗೈತೆ ಅಂತಂದರೆ ಅಷ್ಟು ಸಖತ್ತಾಗೈತೆ ಮಾತ್ರ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತೈತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಈ ಥರ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನೀವಂತೂ ಒಂದ್ಸಲ ತಿಂದರೆ ನೀವು ಇದೇ ಥರ ಮತ್ತೆ ಮೊಟ್ಟೆ ಕಬಾಬ್ ಅಂತೂ ನೀವೇ ಮಾಡ್ಕೊಂಡು ತಿಂತಾ ಇರ್ತೀರಾ. ತುಂಬ ರುಚಿಯಾಗಿರುತ್ತೆ. ನೀವೇ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಗರಂ ಮಸಾಲ ಒಂದು ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ. ಗರಂ ಮಸಾಲ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲ ನೀವು ಬೇಕಿದ್ರೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.